ಓಕೆ ಸರ್, ಕೇಳಿಸಿದೆನಾ ಸರ್? Yes, sir. Yes. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ತರ ಕೊಟ್ಟಿರ್ತಾರೆ ನಮಗೆ. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ ಸೊ ಮಾಡ್ z ಮೈನಸ್ z1 ಪ್ಲಸ್ ಮಾಡ್ z ಮೈನಸ್ z2 ಈಕ್ವಲ್ ಟು ಮಾಡ್ಯುಲಸ್ ಆಫ್ z1 ಮೈನಸ್ z2. ಓಕೆನಾ, ಈ ತರ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತದೆ ನೋಡಿ ಇಲ್ಲಿ. ಸೊ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ z1 ಅಂಡ್ z2. ಓಕೆನಾ, ಇವಾಗ ಎಕ್ಸ್ ವೈ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ z1 ಅಂತ ಇದೆ, ಸೊ ಇಲ್ಲಿ z2 ಅಂತ ಇದೆ. ಓಕೆನಾ, ಸೊ ಲೈನ್ ಸೆಗ್ಮೆಂಟ್. ಸೊ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸ್ಯಾಟಿಸ್ಫೈಂಗ್ ಸೊ ಮಾಡ್ಯುಲಸ್ z ಮೈನಸ್ z1 ಪ್ಲಸ್ ಮಾಡ್ಯುಲಸ್ z ಮೈನಸ್ z2 ಈಕ್ವಲ್ ಟು ಮಾಡ್ z1 ಮೈನಸ್ z2. ಓಕೆನಾ, ಈ ತರ ಕೊಟ್ಟರೆ ಏನಾಗ್ಬಿಡುತ್ತೆ, ಇದು ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ z1 ಅಂಡ್ z2 ಅಂತ. ಓಕೆನಾ, ಅಂದ್ರೆ ಈಗ ಎಕ್ಸಾಮ್ ಅಲ್ಲಿ ಹಿಂಗ್ ಕೊಡ್ತಾರೆ ಅಂದ್ರೆ ನಿಮ್ಗೆ ಹಿಂಗ್ ಕೊಟ್ಬಿಡ್ತಾರೆ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ ಸ್ಯಾಟಿಸ್ಫೈಂಗ್ z ಮೈನಸ್ 1 ಪ್ಲಸ್ ಮಾಡ್ z ಮೈನಸ್ 2 ಈಕ್ವಲ್ ಟು ಸೊ ಮಾಡ್ z1 ಅಂದ್ರೆ 1 ಇದೆ ಅಲ್ವಾ ಇಲ್ಲಿ. ಸೊ 1 ಇದೆ, 2 ಇದೆ, ಸೊ ಮೈನಸ್ 2 ಈಕ್ವಲ್ ಏನಾಗ್ಬಿಡ್ತದು. ಸೊ ಮಾಡ್ 1 ಮೈನಸ್ 2 ಏನಾಗ್ಬಿಡುತ್ತೆ ಅಲ್ಲಿ, ಮಾಡ್ ಮೈನಸ್ 1 ಆಗುತ್ತೆ ಈಕ್ವಲ್ ಟು 1. ಈ ತರ ಕೊಟ್ಟಿರ್ತಾರೆ. ಮಾಡ್ z ಮೈನಸ್ 1 ಪ್ಲಸ್ ಮಾಡ್ z ಮೈನಸ್ 2 ಈಕ್ವಲ್ ಟು 1 ಕೊಟ್ಟಿರ್ತಾರೆ. ಓಕೆನಾ, ಸೊ ರೆಪ್ರೆಸೆಂಟ್ ಏನಾಗ್ಬಿಡುತ್ತೆ ಇಲ್ಲಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2 ಪಾಯಿಂಟ್ z1 ಅಂಡ್ z2. ಓಕೆನಾ, ಸೊ ಎಕ್ಸಾಕ್ಟ್ಲಿ ಈಕ್ವಲ್ ಇದ್ದಾಗ ಇವಾಗ ಇಲ್ಲಿ ಮಾಡ್ z1 ಮೈನಸ್ z2 ಇದೆ ನೋಡಿ. ಮಾಡ್ z1 ಮೈನಸ್ z2 ಇದೆ ಅಲ್ವಾ. ಸಮ್ ಕೆ ತಗೊಳ್ಳಿ ನಂಬರ್, ಅದು ಕೆ ಲೆಸ್ ದ್ಯಾನ್ ಮಾಡ್ z1 ಮೈನಸ್ z2 ಬಂದ್ರೆ ಎಂಟಿ ಸೆಟ್ ಅಂತ, ಅಂದ್ರೆ ನೋ ಸಚ್ ಕಾಂಪ್ಲೆಕ್ಸ್ ನಂಬರ್ಸ್, ಈ ತರ ಸ್ಯಾಟಿಸ್ಫೈ ಮಾಡತ್ತಾರ. ಓಕೆನಾ, ಸೊ ಕೆ ಲೆಸ್ ದ್ಯಾನ್ ಮಾಡ್ z1 ಮೈನಸ್ z2 ಎಂಟಿ ಸೆಟ್ ಅಂತ ನೋಡಿ. ಇದು ಕೆ ಸೆಟ್ 2013 ಅಲ್ಲಿ ಈ ರಿಸಲ್ಟ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಓಕೆನಾ, ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸ್ಯಾಟಿಸ್ಫೈಂಗ್, ಯಾರಪ್ಪ ಇವ್ರು ಜ್ಯೋತಿ ಏನಾರು ಸ್ವಲ್ಪ ಮ್ಯೂಟ್ ಗೀಟ್ ಮಾಡ್ಕೊಳ್ರಿ. ಸೊ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸಚ್ ದಟ್ ಮಾಡ್ z ಮೈನಸ್ z1 ಪ್ಲಸ್ ಮಾಡ್ z ಮೈನಸ್ z2 ಈಕ್ವಲ್ ಟು ಕೆ. ಸೊ ಆ ನಂಬರ್ ಕೆ ಇದೆ ನೋಡಿ, ಲೆಸ್ ದ್ಯಾನ್ ಮಾಡ್ಯುಲಸ್ ಆಫ್ z1 ಮೈನಸ್ z2 ಬಂತಂದ್ರೆ ಎಂಟಿ ಸೆಟ್ ಆಗುತ್ತೆ. ಓಕೆನಾ, ಸೊ ಎಕ್ಸಾಕ್ಟ್ಲಿ ಈಕ್ವಲ್ ಬಂದ್ರೆ ಅಂದ್ರೆ ಮಾಡ್ z1 ಮೈನಸ್ z2 ಬಂದ್ರೆ ಲೈನ್ ಆಗ್ಬಿಡುತ್ತೆ. ಲೆಸ್ ದ್ಯಾನ್ ಬಂದ್ರೆ ಎಂಟಿ ಸೆಟ್ ಆಗುತ್ತೆ. ಸೊ ಸಮ್ ಕೆ ಗ್ರೇಟರ್ ದ್ಯಾನ್ ಮಾಡ್ z1 ಮೈನಸ್ z2 ಕೊಟ್ಟರೆ ಎಲಿಪ್ಸ್ ಆಗುತ್ತೆ. ಈ ಮೂರಲ್ಲಿ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ ನೋಡಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಸ್ಯಾಟಿಸ್ಫೈಂಗ್ ಮಾಡ್ z ಮೈನಸ್ z1 ಪ್ಲಸ್ ಮಾಡ್ z ಮೈನಸ್ z2 ಈಕ್ವಲ್ ಟು ಕೆ. ಸೊ ಈ ಕೆ ಏನದು, ಸೊ ಗ್ರೇಟರ್ ದೆನ್ ಮಾಡ್ z1 ಮೈನಸ್ z2 ಏನಾದ್ರು ಕೊಟ್ಟಿದ್ರೆ ಎಲಿಪ್ಸ್ ಆಗುತ್ತೆ. ಲೆಸ್ ದ್ಯಾನ್ ಏನಾದ್ರು ಕೊಟ್ಟಿದ್ರೆ ಎಂಟಿ ಸೆಟ್. ಓಕೆನಾ, ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎಕ್ಸಾಂಪಲ್ ನೀವು ಹೇಳ್ಬೋದು, ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಾಗುತ್ತೆ, z ಮೈನಸ್ ಕೆ ಬರಬೇಕು, ಲೆಸ್ ದ್ಯಾನ್ z1 ಮೈನಸ್ z2 ಬರಬೇಕು. ಇಲ್ಲೇ ತಗೊಳ್ಳೋಣ ಇವಾಗ. ಇಲ್ಲಿ 1 ಬರ್ತಿದೆಯಲ್ವಾ. ಓಕೆ, 2 ತಗೊಳ್ತೀನಿ ನಾನು ಇಲ್ಲಿ. ಪ್ಲಸ್ z ಮೈನಸ್ 3 ಈಕ್ವಲ್ ಟು ಡಿಫ್ರೆನ್ಸ್ ಏನಾಗ್ಬಿಡುತ್ತೆ ಅಲ್ಲಿ, ಡಿಫ್ರೆನ್ಸ್ ಏನಾಗುತ್ತೆ 2 ಮೈನಸ್ 3 ಆಗ್ಬಿಡುತ್ತಲ್ವ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಮಾಡ್ 2 ಮೈನಸ್ 3 ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ ಇದು ಎಕ್ಸಾಕ್ಟ್ಲಿ 1 ಕೊಟ್ರೆ ಲೈನ್ ಆಗುತ್ತೆ. ನಿಮಗೆ ಏನಾದ್ರೂ ಕ್ವಶನ್ ಈಗ ಮಾಡ್ z ಮೈನಸ್ 2 ಪ್ಲಸ್ z ಮೈನಸ್ 3 ಈಕ್ವಲ್ ಟು 1/2 ಕೊಟ್ರೆ 1/2 ಈ 1/2 ಕೊಡ್ತಾರೆ. ಇದು 1/2 ಏನಾಗಿದೆ, ಲೆಸ್ ದ್ಯಾನ್ ಮಾಡ್ 2 ಮೈನಸ್ 3 ಆಗಿದೆ. ಸೊ 1/2 ಲೆಸ್ ದ್ಯಾನ್ 1 ಬರ್ತಿದೆ. ಸೊ ಲೆಸ್ ದ್ಯಾನ್ ಅಂತ ಕೊಟ್ರೆ ಬೈ ದಿಸ್ ರಿಸಲ್ಟ್ ಏನಾಗ್ಬಿಡುತ್ತದು ಎಂಟಿ ಸೆಟ್ ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ 2 ಕೊಟ್ಬಿಡಿದ್ರೆ ಅನ್ಕೊಳ್ಳಿ. ಸೊ 2 ಇದೆ ನೋಡಿ, ಗ್ರೇಟರ್ ದ್ಯಾನ್ ದಿಸ್ ಡಿಫ್ರೆನ್ಸ್ 1 ಬಂದ್ಬಿಡುತ್ತೆ. ಸೊ 2 ಗ್ರೇಟರ್ ದ್ಯಾನ್ 1 ಬಂದ್ಬಿಟ್ರೆ ಇದು ಏನ್ ಮಾಡುತ್ತೆ, ರೆಪ್ರೆಸೆಂಟ್ ಎಲಿಪ್ಸ್ ಅಂತ. ಓಕೆನಾ, ಸೊ ಎಲಿಪ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ವಿತ್ ಫೋಕಸ್ z1 ಅಂಡ್ z2. ಓಕೆನಾ, ಈ ರಿಸಲ್ಟ್ಸ್ ನೋಡ್ಕೊಳ್ಳಿ. ಇಲ್ಲೊಂದು ರಿಸಲ್ಟ್ ಇದೆ ಸೇಮ್ ಅದೇ ಟೈಪು.
ಸೊ ಆಗಲೇ ಏನು ಬಂತಲ್ಲಿ ಮಾಡ್ ಝಡ್ ಮೈನಸ್ ಝಡ್ ಒನ್ ಪ್ಲಸ್ ಇದೆ ಇಲ್ಲಿ. ಈಗ ಮೈನಸ್ ಕೊಟ್ಬಿಟ್ರೆ ಏನಾಗುತ್ತೆ ನೋಡಿ, ಮೈನಸ್ ಕೊಟ್ಟಿದ್ದಾರೆ ನೋಡಿ, ಸೇಮ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಇಲ್ಲಿ, ಓಕೆನಾ. ಸೊ ಕೆ ಲೆಸ್ ದೆನ್ ಮಾಡ್ ಝಡ್ ಒನ್ ಮೈನಸ್ ಝಡ್ ಟು ಡಿಫ್ರೆನ್ಸ್ ಗಿಂತ ಕಡಿಮೆ ಬಂತು ಅಂತಂದ್ರೆ ಅದೇನಾಗ್ಬಿಡುತ್ತೆ ಅಂತ ನೋಡಿ ಹೈಪರ್ಬೋಲಾ ಆಗುತ್ತೆ, ಓಕೆನಾ, ಹೈಪರ್ಬೋಲಾ ಆಗುತ್ತೆ. ಮೈನಸ್ ಸೊ ಕೆ ಗ್ರೇಟರ್ ದೆನ್ ಮಾಡ್ ಝಡ್ ಒನ್ ಮೈನಸ್ ಝಡ್ ಟು ಬಂದ್ರೆ ಎಂಟಿ ಸೆಟ್, ಓಕೆನಾ. ಸೊ ಎಂಟಿ ಸೆಟ್ ಆಗುತ್ತೆ. ಈ ರಿಸಲ್ಟ್ಸ್ ಅನ್ನು ನೀವು ಮನನ ಮಾಡ್ಕೋಬೇಕು ಈಗ, ಇಲ್ಲಿದೆ ನೋಡಿ, ಓಕೆನಾ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟು ಸೊ ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ, ಓಕೆನಾ. ಸೊ ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಈಗ ನೋಡಿ ಇಲ್ಲಿ ಎಕ್ಸ್ ವೈ ಪ್ಲೇನ್, ಓಕೆನಾ. ಸೊ ಇಲ್ಲಿ ಆರಿಜನ್ ಇರುತ್ತೆ. ಸೊ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇಲ್ಲಿ ಒಂದು ನಂಬರ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬೇಕಾದ್ರೆ ತಗೋಬಹುದು ನೀವು. ಸದ್ಯಕ್ಕೆ ಈಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ತಗೋತೀನಿ ನಾನು. ಇಲ್ಲೊಂದು ಪಾಯಿಂಟ್ ಇದೆ ಪಿ ಆಫ್ ಎಕ್ಸ್ ಕಾಮ ವೈ ಅಂತ, ಓಕೆನಾ. ಸೊ ಈಗ ನಿಮಗೆ ಗೊತ್ತಿದೆ ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್. ಸೊ ಆರ್ಡರ್ ಪೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಕಾಂಪ್ಲೆಕ್ಸ್ ನಂಬರ್ನ. ಈ ಪಾಯಿಂಟ್ ನಾವು ಝಡ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ ಐ ವೈ ಅಂತ ತಗೊಳ್ತೀವಿ ನಾವು, ಓಕೆನಾ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಟೆನ್ಸ್ ಅದೇನಾಗಿರುತ್ತೆ, ಮಾಡಲಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ ಅಲ್ವಾ, ಅದು ನಿಮಗೆ ಗೊತ್ತಿದೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಕಾಂಪ್ಲೆಕ್ಸ್ ನಂಬರ್ ಇದು ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಕಾಂಪ್ಲೆಕ್ಸ್ ನಂಬರ್. ಸೊ ಅದನ್ನೇನು ತಗೊಳ್ತೀನಿ, ಆರ್ ಅಂತ ತಗೊಳ್ತೀನಿ ಅನ್ಕೊಳ್ಳಿ, ಓಕೆನಾ. ದಟ್ ಈಸ್ ಮಾಡ್ ಝಡ್. ಸೊ ವರ್ಟಿಕ್ಯುಲರ್ ಆಗಿ ಒಂದು ಲೈನ್ ತಗೊಂಡ್ಬಿಡಿ, ಓಕೆನಾ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇದೆ ನೋಡಿ, ಇದು ಈ ಪಾಯಿಂಟ್ ಏನಂತಂದ್ರೆ ಎಕ್ಸ್ ಕಾಮ ಜೀರೋ ಅಂತ, ಇದು ಇದೇನಿದು ಎಕ್ಸ್ ಕಾಮ ಜೀರೋ ಅಂತ, ಓಕೆನಾ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ ನೋಡಿ, ಎಕ್ಸ್ ಇದೆ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ವೈ ಆಕ್ಸಿಸ್ ಅಲ್ಲಿ ಸ್ಮಾಲ್ ವೈ, ಸಮ್ ವೈ ತಗೋಬೇಕು, ಓಕೆನಾ. ಸೊ ಇಲ್ಲಿ ಆಂಗಲ್ ಕ್ರಿಯೇಟ್ ಆಗಿದೆಲ್ಲ ಥೀಟಾ ಅಂತ ತಗೊಂಡ್ಬಿಡಿ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿ ತಗೊಂಡಿದ್ದೀನಿ ವರ್ಟಿಕಲ್ ಲೈನ್. ಇವಾಗ ಕಾಸ್ ಥೀಟಾ ಏನಾಗ್ಬಿಡುತ್ತೆ ಅಲ್ಲಿ ಡಯಾಗ್ರಾಮ್ ಪ್ರಕಾರ, ಕಾಸ್ ಥೀಟಾ ಏನಾಗುತ್ತೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಆಗುತ್ತೆ. ಸೊ ಅಡ್ಜಸೆಂಟ್ ಎಕ್ಸ್ ಇದೆ ಡಿವೈಡೆಡ್ ಬೈ ಹೈಪೋಟೆನಸ್ ಆರ್ ಇದೆ, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಕೂಡ ಏನಾಗ್ಬಿಡುತ್ತೆ ಹೇಳಿ ಆರ್ ಕಾಸ್ ಥೀಟಾ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಸೈನ್ ಥೀಟಾ ಏನಾಗುತ್ತೆ ಆಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ಸೊ ವೈ ಇದೆ ಆಪೋಸಿಟ್ ಅಲ್ಲಿ ಬೈ ಆರ್ ಇದೆ, ವಿಚ್ ಇಂಪ್ಲೈಸ್ ದಟ್ ವೈ ಈಕ್ವಲ್ ಟು ಆರ್ ಸೈನ್ ಥೀಟಾ ಆಗುತ್ತೆ, ಓಕೆನಾ. ಎಕ್ಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ, ವೈ ಈಕ್ವಲ್ ಟು ಆರ್ ಸೈನ್ ಥೀಟಾ ಬರ್ತಿದೆ. ಸೊ ಇವಾಗ ಝಡ್ ಈಕ್ವಲ್ ಟು ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಕಾಂಪ್ಲೆಕ್ಸ್ ನಂಬರ್ ಆಲ್ವೇಸ್ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಲ್ಲಿ ಇರುತ್ತೆ. ಎಕ್ಸ್ ಬದಲಿ ಏನು ತಗೋಬೋದಲ್ಲಿ ಆರ್ ಕಾಸ್ ಥೀಟಾ ತಗೊಳ್ತೀರಾ ಪ್ಲಸ್ ಐ, ವೈ ಬದಲಿ ಆರ್ ಸೈನ್ ಥೀಟಾ ತಗೊಳ್ತೀರಾ. ಸೊ ಆರ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಅಲ್ಲಿ, ಆರ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಹೇಳಿ ಝಡ್ ಈಕ್ವಲ್ ಟು, ಸೊ ಆರ್ ಕಾಮನ್ ತಗೊಂಡ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ತಗೊಳ್ತೀವಿ. ಸೊ ಝಡ್ ಈಕ್ವಲ್ ಟು ಇವಾಗ ಏನಾಗುತ್ತೆ ನೋಡಿ ಆರ್ ಇಂಟು ಇದ್ರ ಬದಲು ನಾವೇನಂತ ಬರಿತೀವಿ ಅಂದ್ರೆ ಇ ಪವರ್ ಐ ಥೀಟಾ ಅಂತ ಬರಿತೀವಿ. ಏನ್ ಬರಿತೀವಿ ಹೇಳಿ, ಇ ಪವರ್ ಐ ಥೀಟಾ ಅಂತ ಬರಿತೀವಿ. ಯಾಕಂದ್ರೆ ಕಾಸ್ ಥೀಟಾ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಕಾಸ್ ಥೀಟಾ ಇದೆ ನೋಡಿ, ಕಾಸ್ ಆಲ್ವೇಸ್ ಈವನ್ ಫಂಕ್ಷನ್, ಓಕೆನಾ. ಇದಕ್ಕೆ ಲಾರೆಂಟ್ಸ್ ಸೀರೀಸ್ ಎಕ್ಸ್ಪೆನ್ಷನ್ ಹೆಂಗ್ ಬರುತ್ತೆ ಅಂದ್ರೆ ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಅಬೌಟ್ ಸೊ ಥೀಟಾ ಈಕ್ವಲ್ ಟು 0 ಯಾವ ತರ ಬರುತ್ತೆ ನೋಡಿ, ಇಲ್ಲಿ 1 ಮೈನಸ್ ಥೀಟಾ ಸ್ಕ್ವೇರ್ divided by 2 factorial. So alternate change ಆಗ್ತಾ ಹೋಗುತ್ತೆ ಪ್ಲಸ್ ಥೀಟಾ ಪವರ್ 4 divided by 4 factorial. ನೆಕ್ಸ್ಟ್ ಮತ್ತೆ ಮೈನಸ್ ಬರುತ್ತೆ ಅಂಡ್ ಸೋ ಆನ್. ಸೈನ್ ಥೀಟಾ ಏನು ಬರುತ್ತೆ ಅಂದ್ರೆ ನೋಡಿ, ಇದು ಆಡ್ ಫಂಕ್ಷನ್, ಇದು ಈವನ್ ಫಂಕ್ಷನ್, ಓಕೆನಾ. ಥೀಟಾ ಮೈನಸ್ ಥೀಟಾ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಥೀಟಾ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್ ಮತ್ತೆ ಮೈನಸ್ ಬರುತ್ತೆ ಅಂಡ್ ಸೋ ಆನ್, ಇದು ಬರುತ್ತೆ, ಓಕೆನಾ. ಇವಾಗ ಈ ಪವರ್ ಝಡ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಈಗ ಇದು ಕೂಡ ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್. ಸೊ ಇ ಪವರ್ ಐ ಥೀಟಾ ಅಲ್ವಾ, ಇ ಪವರ್ ಐ ಥೀಟಾ ಏನಾಗ್ಬಿಡುತ್ತೆ ಇಲ್ಲಿ ಆಕ್ಚುಲಿ ಇ ಪವರ್ ಎಕ್ಸ್ ಅಂತಂದ್ರೆ ಏನು ಅಂತಂದ್ರೆ 1 ಪ್ಲಸ್ ಎಕ್ಸ್ ಪ್ಲಸ್ ಬೈ 1 ಫ್ಯಾಕ್ಟೋರಿಯಲ್ ಇರುತ್ತೆ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೋ ಆನ್, ಇದು ಬರುತ್ತೆ, ಓಕೆನಾ. ಇವಾಗ ಇಲ್ಲಿ ಇ ಪವರ್ ಎಕ್ಸ್ ಬೈ ಐ ಥೀಟಾ ತಗೊಂಡ್ಬಿಟ್ರೆ ಏನಾಗುತ್ತೆ, ಇದು 1 ಪ್ಲಸ್ ಐ ಥೀಟಾ ಪ್ಲಸ್ ಇಲ್ಲಿ ಐ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಐ ಥೀಟಾ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೋ ಆನ್. ಇವಾಗ ಏನಾಗ್ಬಿಡುತ್ತೆ ಇ ಪವರ್ ಐ ಥೀಟಾ ಈಕ್ವಲ್ ಟು 1 ಪ್ಲಸ್ ಐ ಥೀಟಾ, ಇಲ್ಲಿ ಐ ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್, ಅಂದ್ರೆ ಐ ಸ್ಕ್ವೇರ್ 1 ಆಗ್ಬಿಡುತ್ತೆ ಮೈನಸ್ 1 ಆಗುತ್ತೆ. ಸೊ ಥೀಟಾ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ ಐ ಸ್ಕ್ವೇರ್ ಅಂದ್ರೆ ಮೈನಸ್ 1 ಆಗುತ್ತೆ, ಐ ಥೀಟಾ ಹೋಲ್ ಕ್ಯೂಬ್ ಏನಾಗ್ಬಿಡುತ್ತೆ ಅದು ಐ ಇಂಟು ಥೀಟಾ ಸ್ಕ್ವೇರ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಟೈಮ್ ಬರುತ್ತೆ ನೋಡಿ, ನೆಕ್ಸ್ಟ್ ಟೈಮ್ ಬರ್ತಾ ಹೋಗುತ್ತೆ ಏನ್ ಹೇಳಿ, minus I theta cube by 3 factorial. ಐ ಥೀಟಾ ಕ್ಯೂಬ್ ಹಿಂಗ್ ಬರ್ತಿದೆ ಅಲ್ವಾ. ಸೊ ಈ ತರ ಎಕ್ಸ್ಪ್ರೆಷನ್ ಇದು ಹೋಗುತ್ತೆ ಇದು.
ಸೊ ಇವಾಗ ನೋಡಿ ಇಲ್ಲಿ ಇ ಪವರ್ ಐ ಥೀಟಾ ಇದು ಬರ್ತಿದೆ. ಓಕೆನಾ. ಸೊ ಈಗ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಈಗ ಇಲ್ಲಿ ಬರ್ಕೋಬಹುದು ನೀವೇನಂತಂದ್ರೆ, ಸೊ ಇ ಪವರ್ ಐ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಥೀಟಾ ಆಗುತ್ತೆ. ಸೊ ಇಲ್ಲಿ ಐ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಐ ಸೈನ್ ಥೀಟಾ ಐ ಥೀಟಾ ಆಗುತ್ತೆ. ನೆಕ್ಸ್ಟ್ ಐ ಥೀಟಾ ಕ್ಯೂ ಬೈ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಐ ಥೀಟಾ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್ ಹಿಂಗೆ ಹೋಗ್ತಾ ಇರುತ್ತೆ ಎಕ್ಸ್ಪ್ರೆಷನ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ 1 ಇದೆ, ಮೈನಸ್ ಐ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇದೆ ನೋಡಿ, ಇಲ್ಲಿ 1 ಇದೆ ಮೈನಸ್ ಐ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ಓಕೆ, ಏನಾಗುತ್ತೆ ಇವಕ್ಕೆಲ್ಲ ಅಂದ್ರೆ ಇಮ್ಯಾಜಿನರಿ ಇಲ್ಲವಕ್ಕೆಲ್ಲ ನಾವೇನು ತಗೊಳ್ತೀವಿ, ಕಾಸ್ಟ್ ಥೀಟಾ ತಗೊಳ್ತೀವಿ. ಪ್ಲಸ್ ಇಮ್ಯಾಜಿನರಿ ಇದೆ ನೋಡಿ ಇಲ್ಲಿ ಐ, ಅಲ್ಲ ಐ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಥೀಟಾ ಮೈನಸ್ ಥೀಟಾ ಕ್ಯೂ ಬೈ 3 ಫ್ಯಾಕ್ಟೋರಿಯಲ್ ಬರುತ್ತೆ. ಓಕೆನಾ. ಪ್ಲಸ್ ನೆಕ್ಸ್ಟ್ ಥೀಟಾ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇ ಪವರ್ ಐ ಥೀಟಾ ಈಕ್ವಲ್ ಟು ನಾವೇನಂತ ಬರೀತೀವಿ ಇಲ್ಲಿ, ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ಬರೀತೀವಿ. ಓಕೆನಾ. ಸೊ ಯೂಲರ್ಸ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಯೂಲರ್ಸ್ ಫಾರ್ಮುಲಾ. ಓಕೆ, ದಿಸ್ ಇಸ್ ದ ಫೋಲಾರ್ ಫಾರ್ಮ್. ಏನ್ ಇವಾಗ ಫೋಲಾರ್ ಫಾರ್ಮ್ ಏನ್ ಬರ್ತಿದೆ ಹೇಳಿ, ಪ್ರತಿಯೊಂದು ಕಾಂಪ್ಲೆಕ್ಸ್ ನಂಬರ್ಗೆ z ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ. ಓಕೆನಾ. z ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ ಬರ್ತಿದೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಇಲ್ಲಿ ನಾವೇನ್ ತಗೊಂಡಿದೀವಿ, ಈ ಡೈರೆಕ್ಷನ್ ಇದೆ ನೋಡಿ. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಥೀಟಾನ ಸೊ ತಗೊಳ್ತಿದೀವಿ ನಾವು. ಓಕೆನಾ. ಅಂದ್ರೆ ಎಕ್ಸ್ ಆಕ್ಸಿಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು. ಇವಾಗ ನೋಡಿ ಇದನ್ನ ನಾವೇಂತ ಕರಿತೀವಿ, ಫೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಈಗ z ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ ಬರ್ತಿದೆ. ಈಕ್ವಲ್ ಟು ನೋಡಿ ಇಲ್ಲಿ ಆರ್ ಇಂಟು ಇ ಪವರ್ ಐ ಇಂಟು ಇಲ್ಲಿ ಥೀಟಾ ಇದೆ ನೋಡಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಬಂದೆ ನಾನು ಇವಾಗ. ಓಕೆನಾ. ಸೊ ಇವಾಗ ಒಂದು ರೊಟೇಷನ್ ಕಂಪ್ಲೀಟ್ ಬರ್ತೀನಿ ನಾನು ಇವಾಗ. ಈಗ ನೋಡಿ ಇಲ್ಲಿ 360 ಡಿಗ್ರಿ ಇರುತ್ತೆ. ಸೊ 4 ಕ್ವಾಡ್ರೆಂಟ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದೀನಿ ನಾನು ಇವಾಗ. ಓಕೆನಾ. ಇಲ್ಲಿಂದ ಇವಾಗ ನಾನು ಮತ್ತೆ ವಾಪಸ್ ಹಿಂಗ್ ಹೋಗಿ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಸೊ ಒಂದು ರೊಟೇಷನ್ ಅಲ್ವಾ ಇದು ಪೂರ್ತಿ, ಒಂದು ರೊಟೇಷನ್ ಬಂದೆ ಅಲ್ವಾ ನಾನು ಇವಾಗ, ಕರೆಕ್ಟ್ ಅಲ್ವಾ ಅಲ್ವಾ. ಈಗ ಇಲ್ಲಿಂದ ಹೋದೆ ನಾನು, ಇಲ್ಲಿಂದ ಹೋಗ್ಬಿಟ್ಟು ಸೊ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಿದೆ. ಸೊ ಇಲ್ಲಿಗೆ ಮತ್ತೆ ಇಲ್ಲಿಗೆ ಬಂದೆ ನಾನು. ಸೊ ಸೆಕೆಂಡ್ ರೊಟೇಷನ್ ಅಲ್ಲಿ ಮತ್ತೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ ಅಲ್ವಾ, ಮತ್ತೆ ಈ ತರ ರೊಟೇಟ್ ಮಾಡ್ಬೋದಲ್ವಾ ನಾವು ಇಲ್ಲಿ. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈ ತರ ಸುತ್ತಬಹುದು ನಾವು. ಸೊ ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಸೊ ಸುತ್ತಿದ್ರು ಮತ್ತೆ ಅಲ್ಲಿಗೆ ಬರ್ತೀವಿ ನಾವು. ಸೊ ಹಾಗಾಗಿ ಏನ ಮಾಡ್ತೀವಿ ಅಂದ್ರೆ ಇಲ್ಲಿ ಥೀಟಾ ಇದೆ ನೋಡಿ, ಥೀಟಾ ಪ್ಲಸ್ 2n ಪೈ. 2n ಪೈ ಅಂದ್ರೆ ನೋಡಿ ಏನಾಗ್ಬಿಡುತ್ತೆ, n ಈಕ್ವಲ್ ಟು 0 ತಗೊಂಡ್ರೆ 0 ಆಗ್ಬಿಡುತ್ತೆ. ಸೊ ದೇರ್ ಇಸ್ ನೋ ರೊಟೇಷನ್. ಓಕೆನಾ. n ಈಕ್ವಲ್ ಟು 1 ತಗೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ 2 ಪೈ ಆಗುತ್ತೆ. ಸೊ 1 ರೊಟೇಷನ್. n ಈಕ್ವಲ್ ಟು 2 ತಗೊಂಡ್ರೆ ಸೊ 4 ಪೈ ಆಗುತ್ತೆ, 2 ರೊಟೇಷನ್ ಆಗ್ಬಿಡುತ್ತೆ. ಓಕೆನಾ. ಈ ತರ ರೊಟೇಷನ್ಸ್ ಬರ್ತಿದೆ ಅಷ್ಟೇ ಇಲ್ಲಿ. ಸೊ ರೊಟೇಟ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಬರ್ತೀವಿ. ಸೊ ಹಾಗಾಗಿ ಇದನ್ನ ನಾವು ಬರ್ಕೋಬಹುದು ಇಲ್ಲಿ. ಸೊ ಥೀಟಾ ಪ್ಲಸ್ 2n ಪೈ ಅಂತ ಬರೀಬಹುದು. ಇವಾಗ ಸೊ ಆರ್ ಆಫ್ ಇ ಪವರ್ ಐ ಥೀಟಾ ಹೇಗೇನ್ ಏನಾಗ್ಬಿಡುತ್ತೆ, ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಆಗುತ್ತೆ. ಸೊ ಕಾಸ್ ಆಫ್ ಥೀಟಾ ಪ್ಲಸ್ 2n ಪೈ ಪ್ಲಸ್ ಐ ಇಂಟು ಸೈನ್ ಆಫ್ ಥೀಟಾ ಪ್ಲಸ್ 2n ಪೈ ಆಗುತ್ತೆ. ಓಕೆನಾ. ಸೊ ಸೇಮ್ ಈಕ್ವಲ್ ಟು ಆರ್ ಇಂಟು ಹೇಗೇನ್ ಏನಾಗ್ಬಿಡುತ್ತೆ ಇಲ್ಲಿ, ಸೊ ಕಾಸ್ ಆಫ್ 2n ಪೈ ಪ್ಲಸ್ ಥೀಟಾ ಅಂತ ಏನಾಗ್ಬಿಡುತ್ತೆ, ಕಾಸ್ ಥೀಟಾ ಆಗುತ್ತೆ. ಇದು ನಿಮಗೆ ಗೊತ್ತಿದೆ ಅಲ್ವಾ, ಇದು ಕಾಸ್ ಆಫ್ 2n ಪೈ ಪ್ಲಸ್ ಥೀಟಾ ಇದೆ ನೋಡಿ, ಕಾಸ್ ಥೀಟಾ ಆಗುತ್ತೆ. ಸೊ ಡೈರೆಕ್ಟ್ ರಿಸಲ್ಟ್, ಹಾಗಾಗಿ ಬರ್ಕೊಂಡೆ. ಪ್ಲಸ್ ಐ ಇಂಟು ಸೈನ್ ಥೀಟಾ. ಸೊ ಹೇಗೇನ್ ಏನಾಗ್ಬಿಡುತ್ತೆ ಇಲ್ಲಿ ಸೈನ್ ಥೀಟಾ ಆಗುತ್ತೆ. ಸೊ ಏನಾಗ್ತಿದೆ, z ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ ಬರ್ತಿದೆ. ಇಲ್ಲಿ ಥೀಟಾ ಏನ್ ತಗೊಂಡ್ವಲ್ಲ ನಾವು, ಸೊ ಆಂಗಲ್ ಅದನ್ನೇನಂತ ಕರಿತೀವಿ ಅಂದ್ರೆ ಆರ್ಗ್ಯುಮೆಂಟ್ ಅಂತ ಕರಿತೀವಿ ನಾವು. ಏನ್ ಕರಿತೀವಿ ಹೇಳಿ, ಸೊ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಓಕೆನಾ. ಇಸ್ ಕಾಲ್ಡ್ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ಆರ್ಗ್ಯುಮೆಂಟ್ ತಗೋಬೇಕಾದ್ರೆ ನೋಡಿ z ನಾಟ್ ಈಕ್ವಲ್ ಟು 0 ತಗೋಬೇಕಾಗುತ್ತೆ ನೀವು. ಓಕೆನಾ. z ನಾಟ್ ಈಕ್ವಲ್ ಟು 0 ತಗೋಬೇಕಾಗುತ್ತೆ. ಯಾಕಂದ್ರೆ ಆಂಗಲ್ ಕ್ರಿಯೇಟ್ ಆಗಲ್ಲ ಇವಾಗ 0 ಕಾಂಪ್ಲೆಕ್ಸ್ ನಂಬರ್ ತಗೊಂಡ್ರು. ಓಕೆನಾ. ಸೊ ಅಲ್ಲಿ ಆಂಗಲ್ ಕ್ರಿಯೇಟ್ ಆಗಬೇಕು ಅಂತ ನಂಬರ್ನ ತಗೋಬೇಕು. ಅದಕ್ಕೆ ನಾನ್ 0 ಕಾಂಪ್ಲೆಕ್ಸ್ ನಂಬರ್ ತಗೋಬೇಕು. ಈಕ್ವಲ್ ಟು ಏನಾಗ್ಬಿಡುತ್ತೆ ನೋಡಿ, ಸೆಟ್ ಇದೆ ನೋಡಿ. ಸೊ ದಿಸ್ ಇಸ್ ದ ಸೆಟ್, ಇನ್ಫೈನೈಟ್ ಸೆಟ್ ಅದು. ಸೊ ಆರ್ಗ್ಯುಮೆಂಟ್ ಆಫ್ z ನಾಟ್ ಈಕ್ವಲ್ ಟು 0 ಏನ್ ಬರುತ್ತೆ ಅಂತಂದ್ರೆ, ಸೊ ಥೀಟಾ ಪ್ಲಸ್ ಇದು ಫಸ್ಟ್ ಆಂಗಲ್, ಇಲ್ಲಿ ಏನ್ ಬರುತ್ತೆ ಆಂಗಲ್ ತಗೊಂಡ್ಬಿಡ್ತೀರಾ, ಪ್ಲಸ್ ರೊಟೇಷನ್ಸ್, ನಂಬರ್ ಆಫ್ ರೊಟೇಷನ್ಸ್ 2n ಪೈ. ಓಕೆನಾ. ಸಚ್ ದಟ್ ಸೊ n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ಇದನ್ನ ಏನ್ ಕರಿತೀವಿ ನಾವು, ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಓಕೆನಾ. ಸೊ ಆಲ್ವೇಸ್ ಏನಾಗಿರುತ್ತೆ, ಅದು ಇನ್ಫೈನೈಟ್ ಸೆಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ n ಬಿಲಾಂಗ್ಸ್ ಟು z ಅಂತ ಇದೆ. ನಾವು ಅದನ್ನ ರೈಸ್ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತದು, ಇದು z ಇದೆ ಅಲ್ವಾ, z ಚಾಯ್ಸ್ ಇದೆ. ಸೊ ಕೌಂಟೇಬಲ್ ಸೆಟ್. ಓಕೆನಾ. ಸೊ ಕೌಂಟೇಬಲ್ ಇನ್ಫೈನೈಟ್ ಸೆಟ್ ಅದು. ಸೊ ದಟ್ ಮೀನ್ಸ್ ವಾಟ್, ಇನ್ಫೈನೈಟ್ ಸೆಟ್. ಓಕೆನಾ. ಹಾಗಾಗಿ ಅದು ಇನ್ಫೈನೈಟ್ ಸೆಟ್ ಆಗ್ಬಿಡುತ್ತೆ. ಓಕೆ, ಒಂದು ಕ್ವಶನ್ ಇದೆ ನೋಡಿ, z ಈಕ್ವಲ್ ಟು 1 ಪ್ಲಸ್ ಐ ಇದೆ. ಇದಕ್ಕೆ ಆರ್ಗ್ಯುಮೆಂಟ್ ಏನ್ ಬರುತ್ತೆ ಅಂತ ಕ್ವಶನ್. ಇವಾಗ ಇದಕ್ಕೆ ಆರ್ಗ್ಯುಮೆಂಟ್ ಏನ್ ಬರುತ್ತೆ ಅಂತ ಕ್ವಶನ್. ಇಲ್ಲಿ ಥೀಟಾ ಇದೆ ನೋಡಿ, ಇಲ್ಲಿ ನಾವೇನ್ ಥೀಟಾ ತಗೊಂಡಿದೀವಲ್ವಾ, ಅಲ್ಲಿ ಎಕ್ಸ್ ಕೋಡ್ ಏನ್ ಬಂದಿದೆ ನೋಡಿ, ಆರ್ ಕಾಸ್ ಥೀಟಾ. ವೈ ಕೋಡ್ ಏನ್ ಬಂದಿದೆ ನೋಡಿ, ಆರ್ ಸೈನ್ ಥೀಟಾ. ಎರಡನ್ನ ಡಿವೈಡ್ ಮಾಡ್ಬಿಡಿ.
ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗ್ಬಿಡುತ್ತೆ, ಆರ್ ಗೆಟ್ ಕ್ಯಾನ್ಸಲ್, ವೈ ಬೈ ಎಕ್ಸ್ ಬರುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನಾಗುತ್ತೆ, ಟ್ಯಾನ್ ಥೀಟಾ ಆಗುತ್ತೆ. ಓಕೆನಾ, ಸೊ ವೈ ಬೈ ಎಕ್ಸ್ ಬರ್ತಿದೆ. ಸೊ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ, ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಆಗುತ್ತೆ. ಓಕೆನಾ, ಸೊ ಇವಾಗ ನೋಡಿ, ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ z ಈಕ್ವಲ್ ಟು 1 ಪ್ಲಸ್ ಐಗೆ ಆರ್ಗ್ಯುಮೆಂಟ್ ಆಫ್ 1 ಪ್ಲಸ್ ಐ ಏನ್ ಬರುತ್ತೆ ಅಂತಂದ್ರೆ ಪೈ ಬೈ 4 ಪ್ಲಸ್ 2n ಪೈ ಸೆಟ್ ಆಫ್ ಆಲ್ ಈ ಫಾರ್ಮ್ ಅಲ್ಲಿ ಇರುತ್ತೆ, ಸಚ್ ದಟ್ n ಬಿಲಾಂಗ್ಸ್ ಟು z ಅಂತ. ಓಕೆನಾ, ಈ ತರ ತಗೊಳ್ಬೇಕು. ಇದೇನಾಗ್ಬಿಡುತ್ತೆ 1 ಪ್ಲಸ್ ಐಗೆ ಆರ್ಗ್ಯುಮೆಂಟ್. ಓಕೆನಾ, ಯಾವ ತರ ಆರ್ಗ್ಯುಮೆಂಟ್ ಇಡಬೇಕಂತ ನೆಕ್ಸ್ಟ್ ಬರ್ತೀವಿ. ಸದ್ಯಕ್ಕೆ ಇದು ಎಕ್ಸಾಂಪಲ್, ದಿಸ್ ಇಸ್ ಇನ್ಫೈನೈಟ್ ಸೆಟ್. ಓಕೆನಾ, ಯಾಕೆ, ಸೊ n ಬಿಲಾಂಗ್ಸ್ ಟು z ಇದೆ, ರೈಸ್ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತೆ ಇನ್ಫೈನೈಟ್ ಸೆಟ್ ಬರುತ್ತೆ ನಮಗೆ. ಓಕೆನಾ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಬರುತ್ತೆ. ಓಕೆನಾ, ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಬರುತ್ತೆ. ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ z ಈಸ್ ಡಿಫೈನ್ಡ್ ಆಸ್ ಆರ್ಗ್ಯುಮೆಂಟ್ ಆಫ್ z. ನೋಡಿ ಇಲ್ಲಿ ಜಸ್ಟ್ ಆರ್ಗ್ಯುಮೆಂಟ್ ಪೂರ್ತಿ ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಆರ್ಗ್ಯುಮೆಂಟ್, ನಂಬರ್ ಆಫ್ ರೊಟೇಷನ್ಸ್ ಎಲ್ಲ ತಗೊಳ್ತೀವಿ ಅಂದ್ರೆ ಸ್ಮಾಲ್ ತಗೋಬೇಕು ನೀವು. ಆರ್ಗ್ಯುಮೆಂಟ್ ಆಫ್ ಥೀಟಾ ಸ್ಮಾಲ್ ಎ ತಗೋಬೇಕು. ಇವಾಗ ಒಂದು ಆರ್ಗ್ಯುಮೆಂಟ್ ಬರುತ್ತೆ ನೋಡಿ, ಕ್ಯಾಪಿಟಲ್ ಆರ್ಗ್ಯುಮೆಂಟ್ ಇದು, ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸೊ ವೇರ್ ಥೀಟಾ ಬಿಲಾಂಗ್ಸ್ ಟು ಆರ್ಗ್ಯುಮೆಂಟ್ ಆಫ್ z. ಓಕೆನಾ, ಸೊ ಪಾರ್ಟ್ ಆಫ್ ಎ ದಿಸ್ ಆರ್ಗ್ಯುಮೆಂಟ್ ಆಫ್ z ಇನ್ಫಿನಿಟ್ ಸೆಟ್ ಇದೆ ನೋಡಿ, ಅದರಲ್ಲಿ ಜಸ್ಟ್ ಸಿಂಗಲ್ ವ್ಯಾಲ್ಯೂಡ್ ಇದು. ಓಕೆನಾ, ಸೊ ಆರ್ಗ್ಯುಮೆಂಟ್ ಆಫ್ z ಈಕ್ವಲ್ ಟು ಥೀಟಾ ಅಂಡ್ ಥೀಟಾ ಇದೆ ನೋಡಿ ಬಿಲಾಂಗ್ಸ್ ಟು, ಇಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಿದ್ರೆ ಕೇಳ್ಬೋದು. ಆಲ್ವೇಸ್ ಏನಾಗಿರುತ್ತೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂದ್ರೆ ಬಿಲಾಂಗ್ಸ್ ಟು ಓಪನ್ ಮೈನಸ್ ಪೈ ಟು ಕ್ಲೋಸ್ಡ್ ಪೈ. ಓಕೆನಾ, ಸೊ ಸೆಮಿ ಓಪನ್ ಮೈನಸ್ ಪೈ ಟು ಪೈ ಇಲ್ಲಿದೆ ನೋಡಿ, ಈ ಇಂಟರ್ವಲ್ ಅಲ್ಲಿ ಇರುತ್ತದೆ ಆರ್ಗ್ಯುಮೆಂಟ್. ಸೊ ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಓಕೆನಾ, ಸೊ ಕ್ಯಾಪಿಟಲ್ ಎ ತಗೋಬೇಕಲ್ಲಿ. ಫಾರ್ ಎಕ್ಸಾಂಪಲ್ z ಈಕ್ವಲ್ ಟು 1 ಪ್ಲಸ್ ಐ ಇದೆ ನೋಡಿ, ಇಲ್ಲಿ ಸೆಟ್ ಆಫ್ ಆಲ್ ಇದೇನ್ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಆರ್ಗ್ಯುಮೆಂಟ್. ಸೊ 1 ಪ್ಲಸ್ ಐ ಈಕ್ವಲ್ ಟು ಪೈ ಬೈ 4 ಪ್ಲಸ್ 2n ಪೈ ಬರುತ್ತೆ, n ಬಿಲಾಂಗ್ಸ್ ಟು z ಆಗಿರುತ್ತೆ. ಇದರಲ್ಲಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ದಟ್ ಈಸ್ ಕ್ಯಾಪಿಟಲ್ ಎ ಆರ್ ಜಿ ಇದೆ ನೋಡಿ, ಅದೇನ್ ಬರುತ್ತೆ ಅಂದ್ರೆ ಜಸ್ಟ್ ಪೈ ಬೈ 4. ಫಸ್ಟ್ ನಾವೇನ್ ತಗೊಂಡಿರ್ತೀವಲ್ಲ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್, ಅದೇ ಅಂದ್ರೆ ಇವಾಗ ನೋಡಿ ಡಯಾಗ್ರಾಮ್ ಪ್ರಕಾರ ಹೋಗೋದಾದ್ರೆ ಇಲ್ಲಿದೆ ನೋಡಿ, ನಾನು ಆಗ್ಲೇ ಡಯಾಗ್ರಾಮ್ ತಗೊಂಡೆ, ಜಸ್ಟ್ ಇಲ್ಲಿಂದ ಇಲ್ಲಿ ತಗೊಂಡ್ಬಿಟ್ಟಿದ್ದೀನಲ್ಲ ನಾನು, ಇಲ್ಲಿ ಏನ್ ಬರುತ್ತಲ್ವ ಥೀಟಾ, ಅದು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ನಾವು ನಂಬರ್ ಆಫ್ ರೊಟೇಷನ್ಸ್ ತಗೊಳ್ತೀವಿ ನೋಡಿ ಇಲ್ಲಿ ಸೆಟ್ ಪೂರ್ತಿ, ಅದನ್ನ ಏನ್ ತಗೊಳ್ತೀವಿ ನಾವು ಆರ್ಗ್ಯುಮೆಂಟ್ ಸ್ಮಾಲ್ ಎ ಆರ್ ಜಿ. ಓಕೆನಾ, ಅದು ಇನ್ಫೈನೈಟ್ ಸೆಟ್. ಇದು ಜಸ್ಟ್ ಸಿಂಗಲ್ ವ್ಯಾಲ್ಯೂಡ್ ಯೂನಿಕ್ ಆಗಿರುತ್ತೆ. ಓಕೆನಾ, ದಿಸ್ ಇಸ್ ನಾಟ್ ಯೂನಿಕ್, ಅದು ವೇರಿ ಆಗ್ತಾ ಹೋಗುತ್ತೆ. n ಬಿಲಾಂಗ್ಸ್ ಟು z ಚಾಯ್ಸ್ ಇದೆ ನಮಗೆ. ಬಟ್ ಇಲ್ಲಿದೆ ನೋಡಿ, ಇಲ್ಲಿ ನಾವು ಡೈರೆಕ್ಟ್ ಆಗಿ ಥೀಟಾ ಜಸ್ಟ್ ನಮಗೆ ಫಸ್ಟ್ಗೆ ಸಿಗುತ್ತಲ್ವಾ, ಅದೇನಾಗಿರುತ್ತೆ ಹೇಳಿ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಗಿರುತ್ತೆ. ಓಕೆನಾ, ದಟ್ ಈಸ್ ಕ್ಯಾಪಿಟಲ್ ಎ ಆರ್ ಜಿ. ಇವಾಗ ಇಲ್ಲಿದೆ ನೋಡಿ z ಈಕ್ವಲ್ ಟು 1 ಪ್ಲಸ್ ಐಗೆ ಜಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಮಾಡಬೇಕು. ದಟ್ ಈಸ್ ದ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಏನಾಗುತ್ತೆ ಅದು ಟ್ಯಾನ್ ಇನ್ವರ್ಸ್ ವೈ ಅಂದ್ರೆ ಏನಿದೆ ಇಲ್ಲಿ, ದಟ್ ಈಸ್ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಲ್ಲಿ ಇದೆ. ವೈ ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ, ಇಮೇಜ್ನರಿ 1 ಇದೆ ಡಿವೈಡೆಡ್ ಬೈ ರಿಯಲ್ 1 ಇದೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಏನು, ಪೈ ಬೈ. ದಿಸ್ ಈಸ್ ದ ಕ್ಯಾಪಿಟಲ್ ಎ ಆರ್ ಜಿ. ಓಕೆನಾ, ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಇಲ್ಲಿದೆ ನೋಡಿ, ಸೊ ಆರ್ಗ್ಯುಮೆಂಟ್ ಆಫ್ z ಇಸ್ ಇನ್ಫೈನೈಟ್ ವ್ಯಾಲ್ಯೂಡ್. ಓಕೆನಾ, ಬಟ್ ಆರ್ಗ್ಯುಮೆಂಟ್ ಆಫ್ z ಇದೆ ನೋಡಿ ಕ್ಯಾಪಿಟಲ್, ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯು ಸಿಂಗಲ್ ವ್ಯಾಲ್ಯೂಡ್ ಅಂದ್ರೆ ಯೂನಿಕ್. ಓಕೆನಾ, ಒಂದೇ ಒಂದು ನಂಬರ್ ಬರುತ್ತೆ ಅಷ್ಟೇ ಇದು. ಓಕೆನಾ, ಸೊ ಆಮೇಲೆ ರೇಂಜ್ ಏನ್ ಬರುತ್ತೆ ಇದು ಆರ್ಗ್ಯುಮೆಂಟ್ ಆಫ್ z ಗೆ, ಅಂದ್ರೆ ಬಿಲಾಂಗ್ಸ್ ಟು ಏನ್ ರೇಂಜ್ ಬರುತ್ತೆ ಅದು ಮೈನಸ್ ಪೈ, ಅಂದ್ರೆ ಓಪನ್ ಮೈನಸ್ ಪೈ ಟು ಕ್ಲೋಸ್ಡ್ ಪೈ, ಇದ್ರಲ್ಲಿ ಬರುತ್ತೆ ಒಂದು ವ್ಯಾಲ್ಯೂ ಅಂತ. ಓಕೆನಾ, ಒಂದು ನಂಬರ್ ಯಾವ್ದೋ ಬರುತ್ತೆ, ಅದನ್ನ ನೋಡ್ಬೇಕು ನೀವು. ಓಕೆ, ಇವಾಗ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಏನ್ ಬರುತ್ತೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡ್ಬೇಕು ಇವಾಗ. ಯಾವ್ದು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಓಕೆನಾ, ನೀವು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅನ್ನ ಕಂಡು ಹಿಡಿದ್ಬಿಟ್ಟು ಜಸ್ಟ್ 2n ಪೈ ಅನ್ನ ಆಡ್ ಮಾಡ್ಬಿಟ್ರೆ ಅದು ಸ್ಮಾಲ್ ಆರ್ಗ್ಯುಮೆಂಟ್ ಆಗ್ಬಿಡುತ್ತೆ. ಓಕೆನಾ, ಸೊ ದಟ್ ಈಸ್ ಎ ಆರ್ ಜಿ. ಓಕೆನಾ, ಅಂದ್ರೆ ಪೂರ್ತಿ ಆರ್ಗ್ಯುಮೆಂಟ್ ಬಂದ್ಬಿಡುತ್ತೆ. ಇಲ್ಲಿದೆ ನೋಡಿ, ನಿಮಗೆ ಗೊತ್ತಿರಬೇಕು ಈಗ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು ಓಪನ್ ಮೈನಸ್ ಪೈ ಟು ಕ್ಲೋಸ್ಡ್ ಪೈ ಆಗಿರುತ್ತೆ. ಓಕೆನಾ, ಈ ಇಂಟರ್ವಲ್ ಅಲ್ಲಿ ಬರುತ್ತದೆ ಆನ್ಸರು. ಸೊ ಔಟ್ ಟು ಫೈಂಡ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಈಗ ನೋಡ್ತಾ ಹೋಗೋಣ. ಕೇಸ್ ಫಸ್ಟ್, ಈಗ ಎಕ್ಸ್ ವೈ ಪ್ಲೇನ್ ಅಂದ್ರೆ 4 ಕ್ವಾಡ್ರಂಟ್ ಇರುತ್ತೆ. ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರ್ತಿದಂಗೆ ನೀವು ಎಕ್ಸ್ಪ್ಲೈನ್ R2 ಅಂತ ನಾವು ಮಾತಾಡ್ತಿರೋದು. ಓಕೆನಾ, ದಟ್ ಈಸ್ 2 ಡೈಮೆನ್ಷನಲ್. ಸೊ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈಗ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಇದೆ ಅನ್ಕೊಳ್ಳಿ, ಈಗ ಒಂದು ಕಾಂಪ್ಲೆಕ್ಸ್ ನಂಬರ್ z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ, ಈ ಕಾಂಪ್ಲೆಕ್ಸ್ ನಂಬರ್ ಇದೆ. ಸೊ ಇಲ್ಲಿಂದ ಇಲ್ಲಿ ತಗೊಂಡ್ಬಿಡ್ತೀರಾ. ನೆಕ್ಸ್ಟ್ ಇಲ್ಲಿ ಥೀಟಾ ಕ್ರಿಯೇಟ್ ಆಗುತ್ತೆ. ಸೊ ಆಂಟಿ ಕ್ಲಾಕ್ ವೈಸ್ ತಗೊಳ್ತೀರಾ ಥೀಟಾ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೋಡಿ ಮಾಡ್ ಎಕ್ಸ್ ತಗೋಬೇಕು ನೀವು, ಇಲ್ಲಿ ಮಾಡ್ ವೈ ತಗೋಬೇಕು. ಅಂದ್ರೆ ಇದು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿರಬೇಕು ನಿಮಗೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಇವಾಗ z ಇದೆ ನೋಡಿ ಕಾಂಪ್ಲೆಕ್ಸ್ ನಂಬರ್ ಲೈಸ್ ಇನ್ ಫಸ್ಟ್ ಕ್ವಾಡ್ರಂಟ್. ಇವಾಗ ಏನಾಗುತ್ತೆ ಅಂದ್ರೆ ಥೀಟಾ ಈಕ್ವಲ್ ಟು ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ. ಯಾಕಂದ್ರೆ ನೋಡಿ, ಸೊ ಟ್ಯಾನ್ ಥೀಟಾ ಅಪ್ಲೈ ಮಾಡಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೊ ಮಾಡ್ ವೈ ಬೈ ಮಾಡ್ ಎಕ್ಸ್ ಆಗುತ್ತೆ. ಸೊ ಥೀಟಾ ಈಕ್ವಲ್ ಟು
ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ವೈ ಪಾಸಿಟಿವ್ ಆಗಿರುತ್ತಲ್ವಾ, ಎಕ್ಸ್ ಮತ್ತೆ ವೈ ಎರಡು ಪಾಸಿಟಿವ್ ಅಲ್ವಾ. ಸೊ ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಅಲ್ಲಿ, ಸಾರಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ ಮತ್ತೆ ವೈ ವ್ಯಾಲ್ಯೂಸ್ ಪಾಸಿಟಿವ್ ಅಲ್ವಾ. ಅರ್ಥ ಆಗ್ತಿಲ್ವನ್ರಿ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಬರುತ್ತೆ, ಹಿಂಗಿದೆ ಇವಾಗ ಫಸ್ಟ್ ಕ್ವಾಡ್ರೆಂಟ್ ಗ್ರಾಫ್ ಹಾಕಿಲ್ವಾ ನೀವು ಯಾವತ್ತು? ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಎರಡು ಪಾಸಿಟಿವ್ ಇರುತ್ತೆ ಸರ್, ಎಕ್ಸ್ ಮತ್ತೆ ವೈ ಎರಡು ಪಾಸಿಟಿವ್ ಇರುತ್ತೆ. ಸೊ ವೈ ಇಸ್ ಸೊ ಹಿಂಗಿರುತ್ತಲ್ವಾ. ಅವ್ರಲ್ಲಿ ಏನ್ ಬಿಟ್ಟಿದ್ದಾರೆ ಇಲ್ಲಿ, ಝಡ್ ಅನ್ನೋದು ನಾಟ್ ಈಕ್ವಲ್ ಟು 0 ತಗೋಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಿಟ್ಬಿಡಿ, ಅದು ಆರಿಜಿನ್ ಪಾಯಿಂಟ್ ಬಿಟ್ಟು ಮಿಕ್ಕಿದ್ ಮಾತಾಡಿ, ಓಕೆನಾ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ, ಸೊ ಮಾಡ್ ವೈ ಅದು ಪಾಸಿಟಿವ್ ಆಗುತ್ತೆ. ಸೊ ವೈ ಅಂದ್ರೆ ಜಸ್ಟ್ ಪಾಸಿಟಿವ್ ವೈ ಅಂತ ಡಿವೈಡೆಡ್ ಬೈ ಮಾಡ್ ಎಕ್ಸ್, ಅದು ಎಕ್ಸ್ ಆಗಿರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಬರುತ್ತೆ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಇನ್ ಫಸ್ಟ್ ಕ್ವಾಡ್ರೆಂಟ್, ಯಾವುದೇ ಕಾಂಪ್ಲೆಕ್ಸ್ ನಂಬರ್ ಕೊಡ್ಲಿ, ಓಕೆ, ಇನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಬರುತ್ತೆ ಇವಾಗ, ಸೆಕೆಂಡ್ ಕ್ವಾಡ್ರೆಂಟ್ ತಗೊಳ್ತೀನಿ ಇವಾಗ, ಹಿಂಗಿದೆ, ಓಕೆನಾ. ವೈ ನೆಗೆಟಿವ್ ಇರುತ್ತೆ, ಎಕ್ಸ್ ಪಾಸಿಟಿವ್ ಇರುತ್ತೆ. ಎಸ್, ಇಲ್ಲೊಂದು ನಂಬರ್ ಇದೆ ಅನ್ಕೊಳ್ಳಿ ಇವಾಗ, ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ. ಸೊ ಇವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿಂದ ಇಲ್ಲಿ ತಗೊಳ್ತೀರಾ, ಆರಿಜಿನ್ ಇಂದ ಒಂದು ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಳ್ತೀರಾ ಡಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ, ಸೊ ಅಲಾಂಗ್ ವೈ ಆಕ್ಸಿಸ್ ಇದೆ, ಇದು ಮಾಡ್ ವೈ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಮಾಡ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ ಸೊ ಆಂಟಿ ಕ್ಲಾಕ್ ವೈಸ್ ಥೀಟಾ ಇಲ್ಲಿ ಬಂದಿದೆ ಇಲ್ಲಿ, ಓಕೆನಾ. ಈ ಕಡೆಯಿಂದ ಕೌಂಟ್ ಮಾಡ್ತಾ ಬರ್ತೀರಾ. ಸೊ ಅದು ನೋಡಿ ಹಿಂಗಿದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಈ ತರ ಇದೆ. ಸೊ ದಿಸ್ ಇಸ್ ಥೀಟಾ ನೋಡಿ, ಎಕ್ಸ್ ಆಕ್ಸಿಸ್ ಇಂದ ತಗೋಬೇಕು ನೀವು ಅದನ್ನ ಆ ಲೈನ್ಗೆ, ಓಕೆನಾ. ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ, ಅದನ್ನೇನು ತಗೊಳ್ತೀನಿ ನಾನು ಈಗ, ಆಲ್ಫಾ ಅಂತ ತಗೊಳ್ತೀನಿ, ಓಕೆನಾ. ಇಲ್ಲಿ ಕ್ರಿಯೇಟ್ ಆಗಿದ್ರೆ ಆಲ್ಫಾ ತಗೊಳ್ತೀನಿ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಫುಲ್ ಫಸ್ಟ್ ಕ್ವಾಡ್ರೆಂಟ್ ಇಂದ ಸೆಕೆಂಡ್ ಕ್ವಾಡ್ರೆಂಟ್ ಹಿಂಗೆ ರೊಟೇಟ್ ಮಾಡಿದ್ರೆ ಪೂರ್ತಿ 360 ಇರುತ್ತೆ. ಇಲ್ಲಿಂದ ಎಷ್ಟಾಗ್ಬಿಡುತ್ತೆ ಇವಾಗ, ಥೀಟಾ ಪ್ಲಸ್ ಆಲ್ಫಾ ಪೈ ಇರುತ್ತಲ್ವಾ. ಸರ್ 180. 180 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿ ಬಂದ್ರೆ ಮತ್ತೆ 360 ಆಗುತ್ತೆ ಅಷ್ಟೇ. ಈಗ ಹಂಗಾಗಿ ಏನಾಗ್ಬಿಡುತ್ತೆ, ಥೀಟಾ ಪ್ಲಸ್ ಆಲ್ಫಾ ಈಕ್ವಲ್ ಟು ಸೊ ಪೈ ಆಗುತ್ತೆ, ಓಕೆನಾ. ಇವಾಗ ಥೀಟಾ ಇದೆ ನೋಡಿ, ಅದನ್ನ ಅಲ್ಲೇ ಬರ್ಕೊಳ್ಳಿ, ಅದನ್ನೇ ಕಂಡುಹಿಡಿಯಬೇಕಾಗಿರೋದು ಇವಾಗ. ಈಗ ಪೈ ಇದೆ, ಈ ಪ್ಲಸ್ ಆಲ್ಫಾ ಕೂಡ ಏನಾಗುತ್ತೆ, ಮೈನಸ್ ಆಲ್ಫಾ ಆಗುತ್ತೆ, ಓಕೆನಾ. ಸೊ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ ಈಗ, ಪೈ ಮೈನಸ್ ಇಲ್ಲಿ ಆಲ್ಫಾ ಇದೆ ನೋಡಿ, ಆಲ್ಫಾ ಇದೆ ಅಲ್ವಾ. ಸೊ ಟ್ಯಾನ್ ಆಲ್ಫಾ ಏನಾಗ್ಬಿಡುತ್ತೆ, ಟ್ಯಾನ್ ಆಲ್ಫಾ ಏನಾಗುತ್ತೆ ಹೇಳಿ, ಆಪೋಸಿಟ್ ಏನಾಗ್ಬಿಡುತ್ತೆ, ಮಾಡ್ ವೈ ಆಗುತ್ತೆ ಡಿವೈಡೆಡ್ ಬೈ ಅಡ್ಜಸೆಂಟ್ ಮಾಡ್ ಎಕ್ಸ್ ಆಗುತ್ತೆ. ಸೊ ಆಲ್ಫಾ ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ ಬೈ ಮಾಡ್ ಎಕ್ಸ್ ಆಗುತ್ತೆ. ಸೊ ಥೀಟಾ ಈಕ್ವಲ್ ಏನಾಗುತ್ತೆ ಈಗ, ಪೈ ಮೈನಸ್ ಟ್ಯಾನ್ ಇನ್ವರ್ಸ್. ಸೊ ಮಾಡ್ ವೈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ವೈ ಏನಾಗಿರುತ್ತೆ ಹೇಳಿ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ವೈ ಏನಾಗಿರುತ್ತೆ, ಪಾಸಿಟಿವ್. ಎಕ್ಸ್ ಏನಾಗಿರುತ್ತೆ, ನೆಗೆಟಿವ್. ಅದಕ್ಕೆ ಮೈನಸ್ ಎಕ್ಸ್ ತಗೊಳ್ಳಿ. ಈಗ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಏನಾಗ್ಬಿಡುತ್ತೆ, ಮೈನಸ್ ಟ್ಯಾನ್ ಥೀಟಾ. ಎಸ್, ಅವಾಗ ಏನಾಗ್ಬಿಡುತ್ತೆ, ಸೊ ಪೈ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಅಲ್ಲಿ ಮಾಡ್ ಅಪ್ಲೈ ಮಾಡಿದಿರಲ್ಲ ಸರ್, ಮತ್ತೆ ತಗೊಂತೀರಾ ಮೈನಸ್ ಅಂತ? ಎಲ್ಲಿ ಅಲ್ಲ, ನಾನು ಅದಕ್ಕೆ ತಗೊಳ್ತಿರೋದು, ಮಾಡ್ ವೈ ಮಾಡ್ ಎಕ್ಸ್ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ, ನೆಗೆಟಿವ್ ಪಾಸಿಟಿವ್ ಅಂತ ಅಲ್ಲಿ ಹೇಳ್ಬೇಕು ಇವಾಗ. ಆ ಕ್ವಾಡ್ರೆಂಟ್ ಪ್ರಕಾರ ಒಂದೊಂದು ಕ್ವಾಡ್ರೆಂಟ್ಗೂ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ. ಓಕೆ ಸರ್. ಅದಕ್ಕೆ ಕ್ಲಿಯರಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬೇರೆ ತರ ಇರುತ್ತೆ ನೇಚರ್ ಎಕ್ಸ್ ನೋಡಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಪಾಸಿಟಿವ್ ಆಗಿದೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಆಗ್ತಿದೆ, ಅದಕ್ಕೆ ಮಾಡು, ಓಕೆನಾ. ಡೆಫಿನೇಷನ್ಸ್ ಇವೆಲ್ಲ. ಓಕೆ, ಈಗ ಏನಾಗ್ಬಿಡುತ್ತೆ ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಆರ್ಗ್ಯುಮೆಂಟ್ ಹೆಂಗ ಇರುತ್ತೆ ಅಂದ್ರೆ, ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಇರುತ್ತೆ, ಓಕೆನಾ. ಓಕೆ, ಇವಾಗ ನೋಡಿ, ಸೊ ಥರ್ಡ್ ಕ್ವಾಡ್ರೆಂಟಿಗೆ ಬರೋಣ ಇವಾಗ, ಓಕೆನಾ. ಈ ತರ ಇದೆ ಇಲ್ಲಿ. ಸೊ ಇವಾಗ ಒಂದು ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳಿ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ, ಇಲ್ಲಿದೆ ಅನ್ಕೊಳ್ಳಿ, ಓಕೆನಾ. ದಿಸ್ ಇಸ್ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಸೊ ಆರಿಜಿನ್ ಇಂದ ತಗೊಂಡ್ಬಿಡಿ ಇಲ್ಲಿ ಡಿಸ್ಟೆನ್ಸ್, ದಟ್ ಈಸ್, ಸೊ ಇಲ್ಲಿ ಆರಿಜಿನ್ ಇದೆ, ಓಕೆನಾ. ಇವಾಗ ನೋಡಿ ಇಲ್ಲಿ, ಸೊ ಆಂಟಿ ಕ್ಲಾಕ್ ವೈಸ್ ಇವತ್ತು ಒಳಗೆ ಬರೋಣ ನಾವು, ಯಾಕಂದ್ರೆ ನೋಡಿ ಹಿಂಗೆ ನಾನು ಬಂದೆ ಅಂತಂದ್ರೆ ಈ ಲೈನ್ಗೆ. ಸೊ ನಿಮಗೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಲ್ವೇಸ್ ಏನಾಗಿರುತ್ತೆ, ಬಿಲಾಂಗ್ಸ್ ಟು ಮೈನಸ್ ಪೈ ಟು ಪೈ, ಕ್ಲೋಸ್ಡ್ ಪೈ, ಓಪನ್ ಮೈನಸ್ ಪೈ ಟು ಪೈ ಇರುತ್ತೆ, ಓಕೆನಾ. ನಾನು ಇವಾಗ ಹಿಂಗ್ ಬಂದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 180 ಆಗುತ್ತೆ, 180 ಪ್ಲಸ್ ಸಮಥಿಂಗ್ ಆಗುತ್ತಲ್ವಾ ಇಲ್ಲಿ, ಅಲ್ವಾ. ಮ್ಯಾಕ್ಸಿಮಮ್ 180 ಇದೆ, 180 ದಾಟಂಗಿಲ್ಲ. ಸೊ ಹಾಗಾಗಿ ನೋಡಿ ನಾವು ಇವಾಗ ಏನ್ ಮಾಡ್ಬೇಕಂದ್ರೆ, ಕ್ಲಾಕ್ ವೈಸ್ ಬರ್ಬೇಕು ಇವಾಗ. ಕ್ಲಾಕ್ ವೈಸ್ ಬರ್ತಿದಂಗೆ ನೆಗೆಟಿವ್ ಸೈನ್ ತಗೋಬೇಕಷ್ಟೇ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿಂದ ಬರ್ತೀನಿ ಅನ್ಕೊಳ್ಳಿ ಇವಾಗ, ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ
ಅದನ್ನ ಇವಾಗ ಥೀಟಾ ತಗೊಳ್ಳಿ ನೀವು, ಓಕೆನಾ. ದಿಸ್ ಇಸ್ ಥೀಟಾ. ನೆಕ್ಸ್ಟ್ ನೋಡಿ ಇಲ್ಲಿ ಹಿಂಗೊಂದು ಲೈನ್ ತಗೊಳ್ಳಿ ಇಲ್ಲಿ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಇದೆ ನೋಡಿ, ಅಂದ್ರೆ ಈ ಕಡೆ ಡೈರೆಕ್ಷನ್ ಅಲ್ಲಿ ಇದೆಯಲ್ವಾ, ಸೇಮ್ ಡೈರೆಕ್ಷನ್ ತಗೊಳ್ಳೋಣ ಇವಾಗ. ಈ ಡೈರೆಕ್ಷನ್ ಅಲ್ಲಿ ಆಲ್ಫಾ ಇದೆ ಅಂತ ತಗೊಳ್ಳಿ, ಓಕೆನಾ. ಸೊ ಇದು ಅಲಾಂಗ್ ವೈ ಆಕ್ಸಿಸ್ ಇದೆ, ಹಾಗಾಗಿ ಇದು ಮಾಡ್ ವೈ ಆಗುತ್ತೆ. ಇಲ್ಲಿಂದ ಇಲ್ಲಿಗಿದೆ ನೋಡಿ, ದಿಸ್ ಇಸ್ ಮಾಡ್ ಎಕ್ಸ್, ಯಾಕಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ, ಓಕೆನಾ. ಇವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ತಿರೋದ್ರಿಂದ ಏನಾಗುತ್ತೆ ನೋಡಿ, ಕಾಂಪ್ಲೆಕ್ಸ್ ಅಲ್ಲಿ ಹಂಗೆ ಯಾವಾಗ್ಲೂ ನೋಡಿ. ಸೊ ಪಾಸಿಟಿವ್ ಡೈರೆಕ್ಷನ್ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಓಕೆನಾ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ನೀವು ತಗೊಂಡ್ರೆ ಅಂದ್ರೆ ನೆಗೆಟಿವ್ ತಗೋಬೇಕಾಗುತ್ತೆ ಆಂಗಲ್ ಅನ್ನು. ಕ್ಲಿಯರಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಥೀಟಾ, ಓಕೆನಾ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಈ ಕಡೆ ತಗೊಳ್ತೀವಿ ನೋಡೋಣ ನಾವು ಇವಾಗ. ಏನಾಗುತ್ತೆ ಹೇಳಿ, ಥೀಟಾ ಪ್ಲಸ್ ಆಲ್ಫಾ ಈಕ್ವಲ್ ಟು ಮೈನಸ್ ಪೈ ತಗೋಬೋದಾ? ಯಾಕೆ ಹೇಳಿ, ಕ್ಲಾಕ್ ವೈಸ್ ತಗೊಳ್ತೀವಿ, ಅದಕ್ಕೆ ಮೈನಸ್ ಬರುತ್ತೆ ಇಲ್ಲಿ. ಸೊ ಹಿಂಗೇನಾದ್ರು ತಗೊಂಡಿದ್ರೆ ಪ್ಲಸ್ ಬರುತ್ತೆ, ಪ್ಲಸ್ ಪೈ ಆಗುತ್ತೆ. ಕ್ಲಿಯರಾ? ಹಿಂಗ್ ತಗೊಳ್ತಿದೀನಿ, ಟೋಟಲ್ ಸಮ್ ಏನಾಗ್ಬಿಡುತ್ತೆ ಮೈನಸ್ ಪೈ ಆಗುತ್ತೆ. ಇವಾಗ ಥೀಟಾ ಬೇಕು ನನಗೆ, ದಟ್ ಈಸ್ ಥೀಟಾ ಈ ಕಡೆ ಏನಾಗ್ಬಿಡುತ್ತೆ ಮೈನಸ್ ಪೈ. ಈ ಪ್ಲಸ್ ಸ್ವಲ್ಪ ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಮೈನಸ್ ಆಲ್ಫಾ. ಓಕೆ, ನೋ ಪ್ರಾಬ್ಲಮ್, ಏನು ಸಮಸ್ಯೆ ಇಲ್ಲ. ಓಕೆ, ಇಲ್ಲಿ ಬರ್ತಿದೆಯಲ್ವಾ. ಇವಾಗ ಏನ್ ಮಾಡ್ತೀರಾ, ಥೀಟಾ ಈಕ್ವಲ್ ಟು ಮೈನಸ್ ಪೈ ಮೈನಸ್ ಇಲ್ಲಿ ಆಲ್ಫಾ ಏನಾಗುತ್ತೆ ಹೇಳಿ, ಅಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ y by x, ಅಲ್ಲಿ x ನೆಗೆಟಿವ್ ಇರುತ್ತೆ, ಸೊ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆಗ್ತಿದೆಯಲ್ವಾ, ನೆಗೆಟಿವ್ ಇರುತ್ತಲ್ವಾ ಸರ್? ಎಸ್ ಎಸ್ ಅಲ್ಲ, ಸ್ವಲ್ಪ ಬೋತ್ y by x ಎರಡು ನೆಗೆಟಿವ್ ಇದೆ ಅಲ್ಲಿ. ಅಲ್ಲ, ಓಕೆ, ಬಟ್ ಇಲ್ಲ ಬರ್ತಾ ಇಲ್ಲ. ಒಂದೇ ಸೆಕೆಂಡ್ ಇದೆ, ತಪ್ಪಿಗೆ ಬರ್ಕೊಳ್ಳೋಣ. ಮೈನಸ್ ಪೈ ಮೈನಸ್ ಆಲ್ಫಾ. ಆಫ್ ಸೆಟ್ ಈಕ್ವಲ್ ಟು ಡೈರೆಕ್ಟ್ ತಗೊಂಡಿದ್ದಾರೆ ಅವರು, ಥೀಟಾ ಪ್ಲಸ್ ಆಲ್ಫಾ. ಓಕೆ, ಅಲ್ಲಿ ಕೇಸ್ 3 ರಾಂಗ್ ಆಗಿದೆ ಇಲ್ಲಿ ನೋಟ್ಸ್ ಅಲ್ಲಿ, ಓಕೆನಾ. ಇದು ರಾಂಗ್ ಆಗಿದೆ. ಇದೇನ್ ಬರುತ್ತೆ ನೋಡಿ, ಮೈನಸ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್. ಸೊ ಆಲ್ಫಾ ಏನಾಗಿರುತ್ತೆ ಹೇಳಿ, ಸೊ ವೈ ಕೂಡ ನೆಗೆಟಿವ್ ಇರುತ್ತಲ್ವಾ, ಈಗ ಮಾಡ್ ವೈ ಬೈ ಮಾಡ್ ಎಕ್ಸ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ, ಥೀಟಾ ಈಕ್ವಲ್ ಟು ಮೈನಸ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಮಾಡ್ ವೈ ಇದೆ, ಏನಾಗುತ್ತೆ ಹೇಳಿ, ಮೈನಸ್ y by ಮೈನಸ್ x ಮೈನಸ್ ಪೈ ಬೈ ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ಥೀಟಾ ಕೂಡ ಏನಾಗ್ಬಿಡುತ್ತೆ ಹಂಗಾರೆ ಈಗ ಮೈನಸ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ವೈ ಬೈ ಎಕ್ಸ್ ಬಂದಿದೆ, ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ಇದು. ಸೊ ಮೈನಸ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಬರ್ತಿದೆ, ಓಕೆನಾ. ಸೊ ಫೋರ್ತ್ ಕ್ವಾಡ್ರೆಂಟ್ ಏನಾಗುತ್ತೆ ಹೇಳಿ, ಫೋರ್ತ್ ಕ್ವಾಡ್ರೆಂಟ್ ಏನಾಗುತ್ತೆ ಇವಾಗ, ಈ ತರ ತಗೊಳ್ತೀರಾ, ಓಕೆನಾ. ಸೊ ಇಲ್ಲೊಂದು ಪಾಯಿಂಟ್ ಇದೆ ತಗೊಳ್ಳಿ, z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ತಗೊಳ್ತೀರಾ. ಸೊ ನೆಕ್ಸ್ಟ್ ಆರಿಜಿನ್ ಇಂದ ಇಲ್ಲಿ ಒಂದು ಪಾಯಿಂಟ್ ತಗೊಂಡ್ಬಿಡಿ, ಒಂದು ಲೈನ್ ತಗೊಳ್ಳಿ, ದಟ್ ಈಸ್ 0. ಸೊ ಇವಾಗ ಇದೇನಾಗ್ಬಿಡುತ್ತೆ, ಅಲಾಂಗ್ ವೈ ಆಕ್ಸಿಸ್ ಇದೆ, ಅದಕ್ಕೆ ಮಾಡ್ ವೈ ಬರುತ್ತೆ. ಇದೇನಾಗ್ಬಿಡುತ್ತೆ ಹೇಳಿ, ಮಾಡ್ ಎಕ್ಸ್ ಆಗುತ್ತೆ, ಓಕೆನಾ. ಸೊ ಇವಾಗ ಈ ತರ ತಗೊಳ್ತೀವಿ, ಜಸ್ಟ್ ಥೀಟಾ ಅಷ್ಟೇ ಇವಾಗ, ಓಕೆನಾ. ಸೊ ಥೀಟಾ ಏನ್ ತಗೋಬೇಕು ಹೇಳಿ, ಇವಾಗ ಈ ಕಡೆ ತಗೊಳ್ತೀವಿ, ಕ್ಲಾಕ್ ವೈಸ್ ತಗೊಳ್ತೀವಿ, ಅದಕ್ಕೆ ಮೈನಸ್ ಥೀಟಾ ಬರುತ್ತೆ, ಓಕೆನಾ. ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಇವಾಗ, ಸೊ ಆರ್ಗ್ಯುಮೆಂಟ್ ಆಫ್ z ಈಕ್ವಲ್ ಟು ಮೈನಸ್ ಥೀಟಾ ಆಗ್ಬಿಡುತ್ತೆ. ಕ್ಲಿಯರಾ? ಈ ಥೀಟಾ ಇದೆ ಇಲ್ಲಿದ್ರೆ, ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಗೊಂಡ್ರೆ ಥೀಟಾ ಬರ್ತಿತ್ತು ಫಸ್ಟ್ ಕ್ವಾಡ್ರೆಂಟ್. ಈಗ ಫೋರ್ತ್ ಕ್ವಾಡ್ರೆಂಟ್ ಲಿಂಕ್ ಬರ್ತಿದ್ದೀನಿ ನಾನೀಗ ಕ್ಲಾಕ್ ವೈಸ್, ಜಸ್ಟ್ ಮೈನಸ್ ಥೀಟಾ ಆಗುತ್ತೆ ಅಷ್ಟೇ. ಸೊ ಆರ್ಗ್ಯುಮೆಂಟ್ ಆಫ್ z ಈಕ್ವಲ್ ಟು ಮೈನಸ್ ಥೀಟಾ ಅಂದ್ರೆ ಏನಾಗಿರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ ಡಿವೈಡೆಡ್ ಬೈ ಮಾಡ್ ಎಕ್ಸ್ ಆಗಿರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನಾಗಿರುತ್ತೆ ಹೇಳಿ, ಆಲ್ವೇಸ್ ಸರ್, ಬಟ್ ಅಲ್ಲಿ ಎಕ್ಸ್ ಪಾಸಿಟಿವ್ ಆಗಿರುತ್ತೆ, y ನೆಗೆಟಿವ್ ಆಗಿರುತ್ತಲ್ಲ ಸರ್, ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬೇಕಲ್ಲ ಸರ್? ಇಲ್ಲಿ ಹೇಳಿ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸರ್, ಕ್ವಾಡ್ರೆಂಟ್ ಅಲ್ಲಿ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ವೈ ಪ್ಲಸ್ ಎಕ್ಸ್.
ಪಾಸಿಟಿವ್ ಆಗ್ತಿದೆಯಲ್ವಾ? ಮೈನಸ್ ವೈ ಇದೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನಾಗ್ತಿದೆ? ಫೋರ್ತ್ ಕ್ವಾಡ್ರಂಟ್ ಮೂಮೆಂಟ್ ಆಫ್ ಸೆಟ್ ಉಂಟು. The tan inverse of mod of y by x ಇದಲ್ಲ ಸರ್, ಅದ್ರದ್ದು ರೋಲ್ ಇದೆ ನೋಡಿ ಸರ್. ಯಾವ್ದು ಹೇಳಿ? tan inverse of mod y by x. ಅಲ್ಲೇ ಪಾಸಿಟಿವ್ ಆಗ್ಬಿಡುತ್ತೆ ಸರ್ ನಮ್ಗೆ, ಯಾಕಂದ್ರೆ ನೀವು ಆರ್ಗಂಡ್ ಆಫ್ z ಈಕ್ವಲ್ ಟು ಮೈನಸ್ ಥೀಟಾ ತಗೊಂತಿದ್ರಲ್ಲ, ಅದು ಫೋರ್ತ್ ಪ್ಲೇನ್ ನಲ್ಲಿ ನಮ್ಗೆ ಆಂಗಲ್ ನೆಗೆಟಿವ್ ಬರುತ್ತೆ ಅಂತ ಅಲ್ಲಿ ಶೋ ಮಾಡ್ಬಿಟ್ಟಿದ್ರಿ ನೀವು. ಜಸ್ಟ್ ಥೀಟಾ ಬೆಲೆನ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ ಅಷ್ಟೇ. ಸರ್ ಕರೆಕ್ಟ್ ಇದೆ, ಟೀಟಾ ತಗೊಳ್ಳಿ ಸರ್. ಟೀಟಾ ಮೈನಸ್ ಟೀಟಾ ಕರೆಕ್ಟ್ ಇದೆ ಸರ್. ಅದು ಜಸ್ಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ತಗೊಳಂಗ್ ಬರಲ್ಲ ಅನ್ಸುತ್ತೆ ನೋಡಿ ಸರ್. ಅಲ್ಲ, ಈಗ ನೆಗೆಟಿವ್ ತಗೊಂಡ್ರೆ ಈ ಕಡೆ ಬಂದ್ರೆ ಸರ್ ಕೇಸ್ 3 ನೋಡಿ, ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ ಇದೆ. ಪೈ ಮೈನಸ್ ಆಲ್ಫಾ ಇಸ್ ನಥಿಂಗ್ ಬಟ್ ಟೀಟಾ ಇಟ್ ಸೆಲ್ಫ್, ರೈಟ್? ಮೈನಸ್ ಟೀಟಾ ಅದು ಥರ್ಡ್ ಕ್ವಾಡ್ರೆಂಟ್, ಮೈನಸ್ ಥರ್ಡ್ ಕ್ವಾಡ್ರೆಂಟ್ ಆಗಿರೋದಕ್ಕೋಸ್ಕರ ಮೈನಸ್ ತಗೊಂತಾ ಇದೀವಿ ಸರ್ ಅಲ್ಲಿ. ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸಮೇತ ಅಲ್ಲಿ ವೈ ಮೈನಸ್ ಆಗೋದಕ್ಕೋಸ್ಕರ ಮೈನಸ್ ಟೀಟಾ ಅಗೈನ್ ಅಲ್ವಾ? ಹಾ, ಎಸ್. ಸೊ ಅಗೈನ್ ಮೈನಸ್ ಟೀಟಾ ಆಗ್ತಿದೆ. ಅಲ್ಲಿ ಟೀಟಾ ವ್ಯಾಲ್ಯೂ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅಷ್ಟೇ ಸರ್. ದೇರ್ ಇಸ್ ನಥಿಂಗ್ ಇನ್ ಡಿಫರೆನ್ಸ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸೊ ಡೈರೆಕ್ಟ್ ಆಗಿ ನಾನು ತಗೊಂಡ್ಬಿಟ್ಟಿದೀವಲ್ವಾ ಅಲ್ಲಿ ಮೈನಸ್ ಥೀಟಾ ಅಂತ. ಕರೆಕ್ಟ್, ಸಾರಿ. ಸೊ ಇಲ್ಲಿ ನೋಡಿ, ಡೈರೆಕ್ಟ್ ಮೈನಸ್ ಥೀಟಾ ತಗೊಂಡ್ಬಿಟ್ಟಿದೀವಿ. ಸೊ ಆರ್ಗ್ಯುಮೆಂಟ್ ಅಂತಂದ್ರೆ ಈಗ ಯಾಕಂದ್ರೆ ನೋಡಿ ಕ್ಲಾಕ್ ವೈಸ್ ತಗೊಳ್ತೀವಿ, ಮೈನಸ್ ಥೀಟಾ ಇದೆ, ಓಕೆನಾ? ಸೊ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನಾಗಿರುತ್ತೆ ನೋಡಿ, ಇದು ನೆಗೆಟಿವ್ ಇದೆ ಅಲ್ವಾ? ಸರ್ ಅದಕ್ಕೆ ಮಾಡ್ ಹಾಕಿದಾರಲ್ಲ ಸರ್, ಮಾಡ್ ಅಂದ್ರೆ ಮತ್ತೆ ಪಾಸಿಟಿವ್ ತಗೋಬೇಕಾಗತ್ತೆ. ಮಾಡ್ ಬೈ ಏನಾಗುತ್ತೆ? ನೆಗೆಟಿವ್ ಇದೆ ಡಿವೈಡೆಡ್ ಬೈ ಪಾಸಿಟಿವ್. ಓಕೆ, ನಾಳೆ ಡಿಸ್ಕಸ್ ಮಾಡಲದು, ಓಕೆನಾ? ಓಕೆ, ಸ್ವಲ್ಪ ಯಾಕೋ ಇದಾಗ್ತಿದೆ ಇದು. ಓಕೆನಾ? ನೋಡಿ ಇಲ್ಲಿ, ಸೊ ನಾಳೆ ಬಂದ್ಬಿಟ್ಟು ಫಸ್ಟ್ ಕ್ಲಿಯರ್ ಮಾಡ್ತೀನಿ, ಓಕೆನಾ?
ಇದು ಕನ್ಫ್ಯೂಸ್ ಆಗ್ತಿದೆ ನನಗಿದು. ಓಕೆನಾ? ಓಕೆ ಓಕೆ, ನಾಳೆ ಕ್ಲಾಸ್ ತಗೊಳ್ವಾ? ಸ್ವಲ್ಪ ಆಗ್ತಿಲ್ಲ. ಓಕೆನಾ? ನಾಳೆ ತಗೊಳ್ಳಿ. ನಾಳೆ ಕ್ಲಾಸ್ ತಗೊಳ್ತೀನಿ. ಓಕೆನಾ? ಓಕೆ ಸರ್. ಇಲ್ಲಿ ಪ್ರಿಪೇರ್ ಆಗಿಲ್ಲ ಇವತ್ತು ನಾನು. ಓಕೆನಾ? ಸೊ ನಾಳೆ ಕ್ಲಾಸ್ ತಗೊಳ್ತೀನಿ. ಸರ್ ಮಾಡರ್ನ್ ತಗೊಳಲ್ವಾ ಸರ್? ಮಾಡರ್ನ್ ಆಲ್ಜಿಬ್ರಾ ಅಲ್ಲಿ ರೆಕಾರ್ಡಿಂಗ್ಸ್ ಇದೆ ನೋಡಿ. ಓಕೆ, ರೆಫರ್ ಮಾಡಿ ಅದು. ಓಕೆ ಸರ್. ಹಾಂ, ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. Thank you, sir.